ಅಂಥದ್ದು ಏನು ಮಾಡ್ತೀಯಾ? ಎಲ್ಲ ಕೆಲಸ ಅವಳೇ ಮಾಡ್ತಾಳೆ. ಹೌದು, ಎಲ್ಲ ಕೆಲಸ ಅವಳೇ ಮಾಡೋದು. ನಾನೇನು ಮಾಡೋದಿಲ್ಲ, ಸುಮ್ಮನೆ ಕಾಲ್ ಮೇಲೆ ಕಾಲು ಹಾಕೊಂಡು ಕೂತ್ಕೊಂಡಿರ್ತೀನಿ. ಸುಮ್ಮನೆ ಕೂತಿರ್ತೀಯ ಅಂತ ಹೇಳಿದ್ನಾ? ಕೆಲಸ ಅವಳು ಮಾಡ್ತಾಳೆ ಅಂತ ಹೇಳಿದೆ. ಅವಳು ಮಾಡೋದು ಮಾತ್ರ ಕಾಣಿಸುತ್ತೆ, ನಾನು ಮಾಡೋದು ಎಲ್ಲಿ ಕಾಣಿಸುತ್ತೆ? ಅದಕ್ಕೆ ಯಾಕೆ ಈ ಥರ ಮಸೀತೆ ಇದೆಯಾ? ಸುಮತಿ ಏನು ಸೌತಿ ಏನೇ? ಅಯ್ಯೋ ಅಯ್ಯೋ ಅಯ್ಯೋ, ಎಂತ ಮಾತಾಡ್ತಾ ಇದ್ರಿ ನೋಡಿ. ಬೆಳಗ್ಗೆ ಮಕ್ಳಿರೋ ಮನೇಲಿ ಆಡೋ ಮಾತಾಯ್ದು. ಅಪ್ಪ ನಾನು ಬಾರೋ ಬಾ, ಕೇಳಿ ನಿಮ್ಮ ಅಪ್ಪನ ಸಾಧನೆನ. ಯಾವಾಗ ನೋಡಿದ್ರು ನಿನ್ ಚಿಕ್ಕಮ್ಮನ್ನ ಹೊಗಳ್ತಾನೆ ಇರ್ತಾರೆ. ನೀನಂತೂ ಹೋಗಿದ ಕಡೆ ಎಲ್ಲ ಸೆಕೆಂಡ್ ಪ್ಲೇಸ್, ಮುಂದಕ್ಕೆ ಬರೋದೇ ಇಲ್ಲ. ನನ್ನ ಜೀವನ ಎಲ್ಲ ಇದೇ ಆಗೋಯ್ತು. ನಿಮ್ಮ ಚಿಕ್ಕಪ್ಪ ಕಬಡ್ಡಿಯಲ್ಲಿ ಗೆಲ್ತಿದ್ರು, ನಿಮ್ಮಪ್ಪ ಅವ್ರನ್ನ ಹೆಗಲ ಮೇಲೆ ಹೊತ್ಕೊಂಡು ತಿರುಗ್ತಿದ್ರು. ಈಗ ಲಕ್ಕಿ ಗೆಲ್ತಿದ್ದಾನೆ, ನೀನು ಅವನ ಬಗ್ಗೆ ಹೊಗಳ್ತಾ ತಿರುಗ್ತಾ ಇರು. ಇನ್ನು ಸ್ವಲ್ಪ ದಿನದಲ್ಲಿ ಅವನ ಹೆಂಡತಿ ಮನೆಗೆ ಬರ್ತಾಳೆ, ಅವಳು ಯಜಮಾನಿಕೆ ಮಾಡ್ತಾಳೆ. ನೀನು ನಿನ್ನ ಹೆಂಡತಿ ಸೇರಿಕೊಂಡು ಅವ್ರ ಸೇವೆ ಮಾಡು. ಸೆಕೆಂಡ್ ಪ್ಲೇಸ್. ಏನು ಹೇಳ್ತಿದ್ಯಮ್ಮ? ಅಪ್ಪ ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ, ಇವತ್ತು ಶನಿವಾರ. ಅಮ್ಮ, ಆಂಜನೇಯಂಗೆ 100 ಬಸ್ಕಿ ಹಾಕಬೇಕು. ಬಸ್ಕಿ ಹೊಡಿಯಪ್ಪ, ನೀನು ಆಂಜನೇಯನ್ ಥರ, ನಿನ್ನ ತಮ್ಮ ಲಕ್ಕಿ ರಾಮನ್ ಥರ, ನೀನು ಆಂಜನೇಯನ್ ಥರ ಅವ್ನ ಮುಂದೆ ಕೂತ್ಕೋ. ಹಾಂ, ತಲೆ ಬಗ್ಗಿಸ್ಕೊಂಡು ಕೈ ಮುಗಿದ್ಕೊಂಡು ಬಾಲ ಮುದ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾನಂತೆ. ದೇವಸ್ಥಾನಕ್ಕೆ ನಿನ್ನ ಕೋಪಕ್ಕೆ ದೇವರಲ್ಲೇ ಬಿಡಲ್ಲ ನೀನು ಹೋಗ. ಅಪ್ಪ ನಾನು ಬಾರೇ ಬಾ, ನೀನೊಬ್ಳೆ ಕಮ್ಮಿ ಇದೆ ಬಾ. ಏನಂತಾರೆ ನಿನ್ನ ಚಿಕ್ಕಪ್ಪ ನರಸಿಂಹ, ನಿನ್ನ ಚಿಕ್ಕಮ್ಮ ಸುಮತಿ, ನಿಮ್ಮಣ್ಣ ಲಕ್ಕಿ, ಇಷ್ಟೊತ್ತು ಅವ್ರನ್ನ ಹೊಗಳ್ತಾನೆ ಇದೆಯಾ? ನೀನ್ ಇಡೀ ಜೀವನ ಇದ್ರಲ್ಲೇ ಕಳೆದ್ಬಿಡು. ಮುಚ್ಚ ಬಾಯ್. ನಿನ್ನ ಮಗನಿಗೆ ಅಷ್ಟು ಬೈತಿಯಲ್ಲ, ಅವನೆಷ್ಟು ಕಷ್ಟಪಡ್ದ ನಿನ್ಗೆ ಗೊತ್ತಿದ್ಯಾ? ಒಂದಿನ ಆದ್ರೂ ನೀನು ಅವನ್ ಬೆನ್ ತಟ್ಟಿದ್ಯಾ? ನಿನ್ನ ಮಗಳು ಎಷ್ಟು ಚೆನ್ನಾಗಿ ಓದ್ತಾಳೆ ಗೊತ್ತಾ? ಒಂದಿನ ಆದ್ರೂ ಒಳ್ಳೆ ಮಾತಾಡಿದ್ಯಾ? ಮಕ್ಕಳಿಗೆ ಬೆಂಬಲ ಕೊಡ್ಬೇಕು, ಪ್ರೀತಿ ವಿಶ್ವಾಸ ತೋರಿಸ್ಬೇಕಣ್ಣ. ಆವಾಗಲೇ ಇಷ್ಟಿರೋದು ಇಷ್ಟು ಮಾಡ್ತಾರೆ. ಅದಕ್ಕೇನು ನೀವು ನಿಮ್ಮ ತಮ್ಮನ ಬಗ್ಗೆ ಅವ್ರ ಮಗನ ಬಗ್ಗೆ ಅಷ್ಟೊಂದು ಪ್ರೀತಿ ತೋರಿಸ್ತಾ ಇರೋದು? ಇಷ್ಟಿರೋದನ್ನ ಅಷ್ಟು ಮಾಡ್ಲಿ ಅಂತ